ಪ್ರತಿಭಟನೆ ಮಾಡ್ತಾ ಇಲ್ಲ, ಇದ್ದಾರೆ. ಅದು ಐ ಆಮ್ ನಾಟ್ ಶೂರ್ ಅಬೌಟ್ ಇಟ್. ಅದನ್ನ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ. ಸರ್, ಇಷ್ಟ ಪೊಲೀಸರು ಕಾರ್ಯಕ್ರಮ ಆಗೋಕ್ಕಿಂತ ಮುಂಚೆ ಸೇರಿದ್ರ ಅಥವಾ ಈ ತರ ಇನ್ಸಿಡೆಂಟ್ ಆದ್ಮೇಲೆ ಬಂದ್ರ ಇಲ್ಲ? ಏನೇ ಅವ್ರು ಬರ್ತಾರೆ ಅಂತ ಗೊತ್ತಿದೆ ಅಲ್ವಾ? ಈ ಪ್ರೋಗ್ರಾಮ್ ಇದೆ ಅಂದ್ರೆ ಶೆಡ್ಯೂಲ್ ಪ್ರೋಗ್ರಾಮ್, ರೈಟ್? ರೆಗ್ಯುಲರ್ ಬಂದೋಬಸ್ತ್ ಮಾಡಿದ್ದೀವಿ ಅಷ್ಟೇ. ಸರ್, ಸೆಟಲ್ ಘಟನೆ ನಂತರ ಬಿಜೆಪಿ ಶಾಸಕ ಸ್ವಲ್ಪ ಭದ್ರತೆ ಜಾಸ್ತಿ ಮಾಡಿದ್ರು. ಇವ್ರ ವಿರುದ್ಧ ಸ್ವಲ್ಪ ಅನುಮಾನಗಳಿತ್ತು. ಸೆಕ್ಯೂರಿಟಿ ಜಾಸ್ತಿ ಟೈಟ್ ಅಪ್ ಮಾಡೋ ಕಾರ್ಯಕ್ರಮ ಇತ್ತು ಸರ್. ಅಂತದ್ದು ಸರ್, ಈಗ ಎಷ್ಟು ಜನ ಪ್ರಿವೆಂಟಿವ್ ಮಾಡ್ಕೊಂಡಿದ್ದಾರೆ? ಅದೇ 3 ಜನ ನಾವು ಯಾರು ಇದರಲ್ಲಿ ಪ್ರಯತ್ನ ಮಾಡಿದ್ರೆ 3 ಜನ ನಾವು ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ. ಅಂದ್ರೆ ನಮ್ಮ ಸೆಕ್ಯೂರ್ನಲ್ಲಿ ಇದ್ದಾರೆ. ಫರ್ದರ್ ಅದು ಕಂಪ್ಲೇಂಟ್ ಬಂದ್ರೆ ಅದೇ ರೀತಿಯಲ್ಲಿ ಆಗಿದೆ. ದೂರು ಕೊಟ್ಟಿಲ್ಲ ಅಂದ್ರೆ ಸರ್, ಅವ್ರೇನಾದ್ರೂ ದೂರು ಕೊಟ್ಟಿಲ್ಲ ಅಂದ್ರೆ ಅವ್ರು ರಿಲೀಸ್ ಮಾಡ್ತಾರೆ. ಥ್ಯಾಂಕ್ ಯು ರೀ. ಪ್ರೋಗ್ರಾಮ್ ವೆಂಟ್ ವೆರಿ ಪೀಸ್ಫುಲ್ಲಿ. ಆಗಿದ್ಮೇಲೆ ವಾಪಸ್ ಹೋಗುವ ಸಮಯದಲ್ಲಿ ಈ ಘಟನೆ ನಡೆದಿದೆ. ಫರ್ದರ್ ಅವರು ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಬರುತ್ತೆ ಅದನ್ನು FIR ಮಾಡಿ ಆಕ್ಷನ್ ತಗೊಳ್ತೀವಿ. ಸರ್, ನಿಮ್ಮ ಸಿಬ್ಬಂದಿಗಳು ಏನೋ ಅಡ್ವೈಸ್ ಮಾಡಿದ್ರು ಇಲ್ಲಿಂದಲೇ ವೆಹಿಕಲ್ ಹೋಗಿ ಅಂತ, ಬಟ್ ಅವರು ಬೈ ವಾಕೆ ಹೋಗ್ತೀನಿ ನಾನು ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಅದು ವೆರಿಫೈ ಮಾಡಬೇಕು. ಅದು ನಾವು ಹೇಳಿದ್ದೀವಿ, ಅವರಿಗೂ ಹೇಳಿದ್ದೀವಿ, ನಮ್ಮ ಇನ್ಸ್ಪೆಕ್ಟರ್ ಅವರು ಹೇಳಿದ್ದಾರೆ. ಬಟ್ ಅದು ಈಗ ಎಷ್ಟು ದೂರ ಇಲ್ಲ ಅಲ್ವಾ, ಸೊ ಈ ಸ್ಟಾರ್ಟೆಡ್ ವಾಕ್ ಇದೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಂತ ನಾವು ಅವರಿಗೆ ಒಂದು ಗಮನ ಕೊಟ್ಟಿದ್ದೀವಿ. ನಾರ್ಮಲ್ ಸೆಕ್ಯೂರಿಟಿಗಿಂತ ಇವತ್ತು ಜಾಸ್ತಿ ಇತ್ತು ಅಂತ ಶಾಸಕರು ಆರೋಪ ಮಾಡ್ತಾ ಇದ್ರು. ಅಂದ್ರೆ ಅವರಿಗೆ ಪೂರ್ವ ನಿಯೋಜಿತವಾಗಿ ಗೊತ್ತಿತ್ತ ಆ ರೀತಿ ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಅದು ಆ ಥರ ಅಲ್ಲ. ಈಗ ನಿಮ್ಗೆ ಸಿಚುವೇಶನ್ ಹೇಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಸೊ ಅವರು ಸ್ವಲ್ಪ ನಮಗೆ ಏನಂದ್ರೆ, ಈಗ ಅವರು ಇಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಪಬ್ಲಿಕ್ ಗ್ಯಾದರಿಂಗ್ ಆಗುತ್ತೆ ಅಂತ ವಿಚಾರದಿಂದ ನಾವು ಬಂದೋಬಸ್ತ್ ಮಾಡ್ತಿದ್ದೀವಿ. ಅಂದ್ರೆ SB ರಿಪೋರ್ಟ್ ಏನಾದ್ರು ಇತ್ತ ಸರ್ ಬಿಫೋರ್? ಅಂಥದ್ದು ಏನಿಲ್ಲ. ನಾವು ಅದು ಆಸ್ ಯೂಶುವಲ್ ವೆರೆವರ್ ಇದು ಪಬ್ಲಿಕ್ ಗ್ಯಾದರಿಂಗ್ ಆಗುವ ಸಮಯದಲ್ಲಿ ಬಂದೋಬಸ್ತ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಬಂದೋಬಸ್ತ್ ನಾವು ಮಾಡ್ತೀವಿ. ಅಂಡ್ ಇಲ್ಲಿಂದ ಶಾಸಕರು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಇಂಜುರಿ ಏನಾದ್ರು ಆಗಿದೆಯಾ ಸರ್? ಹೀಗೆ ಸೋ ಫಾರ್ ನಮಗೆ ಯಾವುದು ಕಂಪ್ಲೇಂಟ್ ಬಂದಿಲ್ಲ ಇನ್ನು. ಅದು ಆದಮೇಲೆ ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಬರ್ತೋ ಅದೇ ರೀತಿಯಲ್ಲಿ ನಾವು ಅದು FIR ಮಾಡೋದು, ಏನು ಫರ್ದರ್ ಏನು ಇನ್ವೆಸ್ಟಿಗೇಷನ್ ಆಗುತ್ತೋ ಅದಕ್ಕೆ. ಸರ್, ಏನ್ 3 ಜನನ್ನ ಅಥವಾ 4 ಜನನ್ನ ಎಷ್ಟು ಜನನ ವಶಕ್ಕೆ ಪಡ್ಕೊಂಡಿದ್ದಾರೆ? ಮತ್ತೆ ಕೇವಲ ಪ್ರಿವೆಂಟಿವ್ ಆಗಷ್ಟೇ ವಶಕ್ಕೆ ಪಡ್ಕೊಂಡಿದ್ದಾರೆ, ರಿಟರ್ನ್ ಕಂಪ್ಲೇಂಟ್ ನಿಮಗೆ ಬಂದಿಲ್ಲ? ರಿಟರ್ನ್ ಕಂಪ್ಲೇಂಟ್ಸ್ ಏನು ಬಂದಿಲ್ಲ. ಇವತ್ತು ಎಲ್ಲ ಅರೌಂಡ್ 11:30ಗೆ ಇದೇ ಜಾಗದಲ್ಲಿ ಲಗ್ಗೆರೆ ಮತ್ತು ಲಕ್ಷ್ಮೀದೇವಿ ನಗರ MLA ಅವರ ಪ್ರಹಾರ ನಗರ ಶಾಸಕ ಅವರ ಕಚೇರಿಯಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಮಾರ್ನಿಂಗ್ ಅರೌಂಡ್ 11:30ಗೆ ಶಾಸಕರು ಬಂದಿದ್ದಾರೆ. ಇದು ಏನಿದೆ, ವಾಜಪೇಯಿ ಅವರ ಎಕ್ಸ್ ಪ್ರಧಾನಮಂತ್ರಿ ಅವರ ಬರ್ಡೇ ಸೆಲೆಬ್ರೇಷನ್ಸ್ ಅಂತ ಬಂದಿದ್ದಾರೆ. ಪ್ರೋಗ್ರಾಮ್ ಆಯಿತು. ವಾಪಸ್ ಹೋಗುವಾಗ ಅವರು ವೆಹಿಕಲ್ನಲ್ಲಿ ಹೋಗಬೇಕಾಗಿತ್ತು ಇಲ್ಲಿಂದ. ಸೊ ವಾಕ್ ಇಲ್ಲಿಂದ ಅವರು ರೋಡ್ ಮೇಲೆ ಹೊರಟು ಇಲ್ಲಿಂದ ಅರೌಂಡ್ 50 ಮೀಟರ್ಸ್ ದೂರವರೆಗೂ ವಾಕ್ ಹೋಗ್ತಾ ಇದ್ದಾಗ ಈ ರೋಡ್ ಏನಿದೆ, ಮೇನ್ ರಸ್ತೆ ಸ್ಟುಡಿಯೋ ರೋಡ್ ಏನಿದೆ, ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ಸಿಂದ ಒಂದು ಮೊಬೈಲ್ ಅವ್ರ ತಲೆ ಮೇಲೆ ಬಿದ್ದಿದೆ. ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರು ಯಾರು ಅಲ್ಲಿ ಬಂದೋಬಸ್ತ್ನಲ್ಲಿದ್ದಾರೆ ಅವರು ಆಲ್ರೆಡಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.